38 ಕ್ವಶನ್. ಓಕೆ, ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಏನ್ ಕೊಟ್ಟಿದ್ದಾರೆ ನೋಡ್ರಿ. ದ ಟೆಂಟ್ ಆಫ್ ಎ ಸರ್ಕಸ್ ಕಂಪ್ನಿ ಈಸ್ ಬಿಲ್ಟ್ ಬೈ ಕಾನ್ವಾಸ್ ಕ್ಲಾತ್. ಓಕೆ, ಒಂದು ಕ್ಲಾತ್ ಇಂದ ಅವರು ಬಿಲ್ಟ್ ಮಾಡಿದ್ದಾರೆ. ಸಚ್ ದಟ್ ಎ ಕೋನ್ ಈಸ್ ಸರ್ಮೌಂಟೆಡ್ ಆನ್ ದ ಸಿಲಿಂಡ್ರಿಕಲ್ ಶೇಪ್. ಇಲ್ಲಿ ನೀವೇ ನೋಡಿದ್ರೆ ಓಕೆ, ಸಿಲಿಂಡರ್ ಮೇಲೆ ಏನಿದೆ, ಕೋನ್ ಇದೆ. ಓಕೆ, ಆ ತರ ಟೆಂಟ್ ಹಾಕಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಇಫ್ ದ ಹೈಟ್ ಆಫ್ ದ ಸಿಲಿಂಡ್ರಿಕಲ್ ಶೇಪ್ ಈಸ್ 9 ಮೀಟರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು 9 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಬರಿತೀನಿ. ಹೈಟ್ ಆಫ್ ದ ಸಿಲಿಂಡರ್ ಬಂದ್ಬಿಟ್ಟು ಎಷ್ಟು, 9 ಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ದ ಡಯಾಮೀಟರ್ ಆಫ್ ದ ಬೇಸ್ ಆಫ್ ದ ಟೆಂಟ್ ಈಸ್ 30 ಮೀಟರ್. ಸೊ ನಥಿಂಗ್ ಬಟ್ ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಆ ಡಯಾಮೀಟರ್ ಎಷ್ಟು, 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇ ನೋಡ್ರಿ, ಡಯಾಮೀಟರ್ 30 ಮೀಟರ್ ಆದ್ರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ 30/2 ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, 2 1 ಜಾ 2 15 ಜಾ ರೇಡಿಯಸ್ ಬಂದ್ಬಿಟ್ಟು 15 ಮೀಟರ್ ಆಯ್ತು. ಓಕೆ, ಆಮೇಲೆ ಅಂಡ್ ದ ಟೋಟಲ್ ಹೈಟ್ ಆಫ್ ದ ಟೆಂಟ್ ಈಸ್ 17 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಟೋಟಲ್ ಹೈಟ್ ಆಫ್ ದ ಟೆಂಟ್ ಕೊಟ್ಟಿದ್ದಾರೆ. ಸೊ ಎಷ್ಟು ಕೊಟ್ಟಿದ್ದಾರೆ, ಅದು 70 ಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದ್ರೆ, ದೆನ್ ಫೈಂಡ್ ದ ಏರಿಯಾ ಆಫ್ ದ ಗ್ರೌಂಡ್ ಆಕ್ಯುಪೈಡ್ ಬೈ ದ ಟೆಂಟ್. ಓಕೆ, ಎಷ್ಟು ಗ್ರೌಂಡ್ ಆಕ್ಯುಪೈ ಮಾಡಿದ ಅಂತ ಹೇಳ್ಬೇಕು. ಆಮೇಲೆ ಸೆಕೆಂಡ್ ಏನು, ಏರಿಯಾ ಆಫ್ ದ ಕಾನ್ವಾಸ್ ಕ್ಲಾತ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ದ ಟೆಂಟ್. ಎಷ್ಟು ಕ್ಲಾತ್ ಯೂಸ್ ಮಾಡಿದಾರೆ ಅಂತ ಹೇಳ್ಬೇಕು. ಓಕೆ, ಈಗ ನಾವೇನ್ ಮಾಡೋಣ, ಫಸ್ಟ್ ಈಗ ಏನೇನ್ ಗೊತ್ತು ಅದನ್ನ ಬರೆಯೋಣ. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಇಲ್ಲಿ ಫಸ್ಟ್ ವ್ಯಾಲ್ಯೂ ಬರ್ಕೊಂತ ಹೋಗ್ತೀನಿ. ಸೊ ರೇಡಿಯಸ್ ಎಷ್ಟು ಅಂತ ಗೊತ್ತಾಯ್ತು ನನಗೆ. ರೇಡಿಯಸ್ ಬಂದ್ಬಿಟ್ಟು 15 ಮೀಟರ್ ಅಂತ ಗೊತ್ತಾಯ್ತು, ಹೌದಾ. ಸೊ ರೇಡಿಯಸ್ ಎಷ್ಟು, 15 ಮೀಟರ್. ಹೈಟ್ ಆಫ್ ದ ಸಿಲಿಂಡರ್ ಗೊತ್ತು, ಅದನ್ನ ಏನು, 9 ಮೀಟರ್. ಓಕೆ, ನೆಕ್ಸ್ಟ್ ಏನು ಗೊತ್ತು ನಮ್ಗೆ, ಟೋಟಲ್ ಹೈಟ್ ಕೊಟ್ಟಿದ್ದಾರೆ, ಅದನ್ನ ಆಮೇಲೆ ನೋಡೋಣ. ಓಕೆ, ಈಗ ನಾನೇನ್ ಮಾಡ್ಬಿಡ್ತೀನಿ ಇವಾಗ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಈಗ ನೀವು ನೋಡಿದ್ರೆ ಓಕೆ, ಸೊ ಟೋಟಲ್ ಹೈಟ್ ಆಫ್ ದ ಟೆಂಟ್ ಅಂದ್ರೆ ಅದರ ಅರ್ಥ ಏನು, ಓಕೆ, ಕೋನ್ ಹೈಟ್ ಪ್ಲಸ್ ಓಕೆ, ಇದು ಹೈಟ್ ಆಫ್ ದ ಕೋನು ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್, ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ, 17 ಬರುತ್ತಂತ ಕೊಟ್ಟಿದ್ದಾರೆ. ಸೊ ಇಂಡೈರೆಕ್ಟ್ ಆಗಿ ಏನ್ ಬರೀಬಹುದು, ಹೈಟ್ ಆಫ್ ಕೋನ್ ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 17 ಅಂತ ಬರೀಬಹುದು. ಈಗ ಹೈಟ್ ಆಫ್ ಕೋನ್ ನನಗೆ ಗೊತ್ತಿಲ್ಲ, ಬಟ್ ನನಗೆ ಹೈಟ್ ಆಫ್ ಸಿಲಿಂಡರ್ ಗೊತ್ತು. ಹೈಟ್ ಆಫ್ ಸಿಲಿಂಡರ್ ಎಷ್ಟು, 9 ಅಂತ ಗೊತ್ತು. ಈಗ ಏನಾಯ್ತು, ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೈಟ್ ಆಫ್ ಕೋನ್ ಇಸ್ ಈಕ್ವಲ್ ಟು 17. ಓಕೆ, ಈ +9 ಆ ಕಡೆ ಹೋದ್ರೆ ಏನಾಯ್ತು, -9 ಆಯ್ತು. ಸೊ ಹೈಟ್ ಆಫ್ ಕೋನ್ ಬಂದ್ಬಿಟ್ಟು 17 ಅಲ್ಲಿ 9 ಹೋದ್ರೆ ಏನಾಗುತ್ತೆ, 8 ಆಗುತ್ತೆ. ಸೊ ಅದು ಬಂದ್ಬಿಟ್ಟು 8 ಮೀಟರ್ ಅಂತ ಗೊತ್ತಾಯ್ತು. ಸೊ ಇವಾಗ ಇಲ್ಲಿ ಬರೀತೀನಿ, ಹೈಟ್ ಆಫ್ ಕೋನ್ ಬಂದ್ಬಿಟ್ಟು ಎಷ್ಟು, 8 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನೀವು ಲಾಜಿಕ್ ಆಗಿ ನೋಡ್ಕೊಂಡ್ರೆ ಓಕೆ, ಇದಿಷ್ಟು 8, ಇದಿಷ್ಟು ಬಂದು 9, 8 + 9 ಎಷ್ಟು, 17 ಬರುತ್ತೆ. ಓಕೆ, ಸೊ ಅದನ್ನ ಕಂಡಿಡಿದ್ವಿ. ಓಕೆ, ಈಗ ಈ ಕ್ವಶನ್ ಸಾಲ್ವ್ ಮಾಡ್ಕೊಂತ ಹೋಗೋಣ. ನಮಗೆಲ್ಲ ವ್ಯಾಲ್ಯೂಸ್ ಗೊತ್ತಾಗಿದೆ. ಇವಾಗ ನಾವೇನ್ ಮಾಡೋಣ, ಕ್ವಶನ್ ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಓಕೆ, ಈಗ ನೀವು ನೋಡಿದ್ರೆ ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅವರು. ಓಕೆ, ಸೊ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ ನಿಮಗೆ ಈಸಿಯಾಗಿ ಅರ್ಥ ಹಂಗೆ. ಫಸ್ಟ್ ಏನ್ ಕೇಳಿದಾರೆ ಅವರು, ಏರಿಯಾ ಆಫ್ ದ ಗ್ರೌಂಡ್ ಆಕ್ಯುಪೈಡ್ ಬೈ ದ ಟೆಂಟ್. ಈ ಟೆಂಟ್ ಎಷ್ಟು ಗ್ರೌಂಡ್ ಮೇಲೆ ಇದೆ, ಇಷ್ಟೇ ತಾನೆ, ಈ ಗ್ರೌಂಡ್ ಮೇಲೆ ಮಾತ್ರ ಆ ಟೆಂಟ್ ಇದೆ. ಸೊ ಏರಿಯಾ ಆಫ್ ದ ಗ್ರೌಂಡ್ ಅಂದ್ರೆ ಅದು ಯಾವ ಶೇಪ್ ಅಲ್ಲಿ ಇದೆ, ಆ ಗ್ರೌಂಡ್ ನಥಿಂಗ್ ಬಟ್ ಸರ್ಕಲ್ ಶೇಪ್ ಅಲ್ಲಿ ಇದೆ. ಸೊ ಆ ಏರಿಯಾ ಕಂಡಿಡ್ಬೇಕಂದ್ರೆ ನಥಿಂಗ್ ಬಟ್ ಏರಿಯಾ ಆಫ್ ಸರ್ಕಲ್ ಕಂಡಿಡ್ಬೇಕು, ಏರಿಯಾ ಆಫ್ ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, πr². ಓಕೆ, ಈಗ π ವ್ಯಾಲ್ಯೂ ಏನು, 22/7. ರೇಡಿಯಸ್ ಏನು, ರೇಡಿಯಸ್ ಬಂದ್ಬಿಟ್ಟು 15 ಮೀಟರ್, 15 × 15. ಓಕೆ, ಈಗ 22 ಇಂಟು ನೀವೇ ನೋಡಿದ್ರೆ 15 ಎಷ್ಟಾಗುತ್ತೆ, 225 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 7. ಓಕೆ, ಈಗ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಈಗ ನೀವು 22 ಟೇಬಲ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 22 5 ಜ ಎಷ್ಟು, 110. ಓಕೆ, 11 ಕ್ಯಾರಿ ಆಗುತ್ತೆ. 22 2 ಜ ಎಷ್ಟು, 44 ಆಗುತ್ತೆ. 44 + 11 ಎಷ್ಟಾಗುತ್ತೆ, 44 + 11 ಬಂದ್ಬಿಟ್ಟು
55 ಆಗುತ್ತೆ. ಓಕೆ 5 ಕ್ಯಾರಿ 22 2 ಎಷ್ಟು 44 44 ಪ್ಲಸ್ 5 ಎಷ್ಟಾಯ್ತು 49 ಆಯ್ತು ಹೋಲ್ ಡಿವೈಡೆಡ್ ಬೈ 7. ಓಕೆ ಈಗ ನಾವೇನ್ ಮಾಡೋಣ ಇದನ್ನ 7 ಇಂದ ಡಿವೈಡ್ ಮಾಡೋಣ. ಓಕೆ 4950 ನ ಎದರಿಂದ ಡಿವೈಡ್ ಮಾಡಬೇಕು 7 ಇಂದ ಡಿವೈಡ್ ಮಾಡಬೇಕು. 7 7 ಜಾ 49 49 49 ಹೋದ್ರೆ 0 1 ನಂಬರ್ ಕೆಳಗಡೆ ಬರುತ್ತೆ. ಈಗ ನೀವು ನೋಡಿದ್ರೆ 7 ಟೇಬಲ್ ಅಲ್ಲಿ 5 ಹೋಗಲ್ಲ. ಸೊ ನಾನೇನ್ ಮಾಡ್ತೀನಿ 7 0 ಜಾ 0 5 ಬರೀತೀನಿ ಆಮೇಲೆ ಈ 0 ನ ಇಳಿಸ್ಕೊಂತೀನಿ. ಸೊ ಅವಾಗ ಏನಾಯ್ತು 7 7 ಜಾ 49 ಆಯ್ತು. 50 ಅಲ್ಲಿ 49 ಹೋದ್ರೆ 1. ಓಕೆ ಪಾಯಿಂಟ್ ಇಡ್ತೀನಿ 0 7 1 ಜಾ 7 10 ಅಲ್ಲಿ 7 ಹೋದ್ರೆ 3 ಪಾಯಿಂಟ್ ಇದೆ 0 ತಗೋಬಹುದು. ಓಕೆ ಸೊ ಈಗ ನೆಕ್ಸ್ಟ್ 7 4 ಎಷ್ಟು 28. ಓಕೆ 30 ಅಲ್ಲಿ 28 ಹೋದ್ರೆ 2. ಓಕೆ ಆ 2 ಇಲ್ಲಿ ಬರಿತೀನಿ ಒಂದು ಪಾಯಿಂಟ್ ಇದೆ 0 ಬರಿಬಹುದು. ಆಮೇಲೆ 7 2 ಜಾ 14 20 ಅಲ್ಲಿ 14 ಹೋದ್ರೆ 6. ಓಕೆ ಸೊ ಡೆಸಿಮಲ್ ಆದ್ಮೇಲೆ 3 ನಂಬರ್ ಸ್ಟಾಪ್ ಮಾಡೋಣ. ಓಕೆ ಈಗ ಬಂದಿರೋ ಆನ್ಸರ್ ಏನು 707.142. ಓಕೆ ಸೊ ಈಗ ನಮಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇಷ್ಟು ಬಂತು. ಓಕೆ ಈಗ ಬಂದ್ಬಿಟ್ಟು ಈಗ ನಾವೇನ್ ಮಾಡ್ತೀವಿ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ. ಥರ್ಡ್ ನಂಬರ್ ಏನಿದೆ ಅಲ್ಲ ಥರ್ಡ್ ನಂಬರ್ ಏನಿದೆ 5 ಕಿನ ಕಡಿಮೆ ಇದೆ ಅಂದ್ರೆ ಓಕೆ ಸೊ ಅವಾಗ ಇದನ್ನ ಬಿಟ್ಟು ಬಿಡ್ಬೇಕು. ಸೊ ಅವಾಗ ಏನಾಯ್ತು ಸೊ ಇದ್ರ ಆನ್ಸರ್ ಏನಾಗುತ್ತೆ 707.14 ಆಗುತ್ತೆ. ಓಕೆ ಈಗ ಅವ್ರು ಏನ್ ಕೊಟ್ಟಿದ್ರೆ ಎಲ್ಲವೂ ಮೀಟರ್ ಅಲ್ಲಿ ಇರೋದ್ರಿಂದ ಓಕೆ ಇಲ್ಲಿ ಏರಿಯಾ ಕೊಟ್ಟಿರೋದ್ರಿಂದ ಅವ್ರು ಮೀಟರ್ ಕೊಟ್ರೆ ನಾವ್ ಏರಿಯಾ ಏನ್ ಬರಿಬೇಕು ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಈಗ ನಿಮಗೆ ಫಸ್ಟ್ ಆನ್ಸರ್ ಬಂದ್ಬಿಟ್ಟು ಏನು 707.14 ಮೀಟರ್ ಸ್ಕ್ವೇರ್ ಅಂತ ಗೊತ್ತಾಯ್ತು. ಅದು ಬಂದು ಫಸ್ಟ್ ಆನ್ಸರ್. ಓಕೆ ಈಗ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ ಈಗ ಫಸ್ಟ್ ಆನ್ಸರ್ ಗೊತ್ತಾಯ್ತು. ಈಗ ನಾವೇನ್ ಮಾಡೋಣ ಓಕೆ ಇಲ್ಲಿ ಎರೇಸ್ ಮಾಡ್ತೀನಿ ಇವಾಗ. ಈಗ ನಮಗೆ ಓಕೆ ಸೆಕೆಂಡ್ ಆನ್ಸರ್ ಕಂಡುಹಿಡಿಯೋಣ. ಓಕೆ ಬಿ ಏರಿಯಾ ಆಫ್ ದ ಕಾನ್ವಾಸ್ ಕ್ಲಾತ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ದ ಟೆಂಟ್. ಟೆಂಟ್ ಬಿಲ್ಡ್ ಮಾಡೋಕೆ ಕ್ಲಾತ್ ಎಲ್ಲೆಲ್ಲಿ ಬೇಕು. ನೀವೇ ನೋಡಿದ್ರೆ ಟೆಂಟ್ ಬಿಲ್ಡ್ ಮಾಡ್ಬೇಕಾದ್ರೆ ಗ್ರೌಂಡ್ ಮೇಲೆ ಕ್ಲಾತ್ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಕೂಡ ಕ್ಲಾತ್ ಹಾಕಲ್ಲ ನಾವು. ಆಮೇಲೆ ಇಲ್ಲಿ ಮೇಲೆ ಓಕೆ ಇಲ್ಲಿ ಕೂಡ ನಾವು ಕ್ಲಾತ್ ಹಾಕಲ್ಲ. ಓಕೆ ಸೊ ನಾವು ಕ್ಲಾತ್ ಹಾಕೋದು ಎಲ್ಲೆಲ್ಲಿ ಓಕೆ ನೀವು ಕರೆಕ್ಟ್ ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀವಿ ನೋಡ್ರಿ ಅದಷ್ಟೇ ಅಲ್ಲಿ ಮಾತ್ರ ನಾವು ಕ್ಲಾತ್ ಹಾಕ್ತೀವಿ. ಓಕೆ ಹೌದಾ ಈಗ ನೀವು ನೋಡಿದ್ರೆ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡಿದೀನಿ ನೋಡ್ರಿ ಅಲ್ಲಿ ಮಾತ್ರ ನಾವು ಕ್ಲಾತ್ ಯೂಸ್ ಮಾಡ್ತೀವಿ. ಓಕೆ ಟೆಂಟ್ ಹಾಕಕ್ಕೆ ಇಷ್ಟು ಸಾಕು. ಸೊ ಅದ್ರ ಅರ್ಥ ಏನಂತಂದ್ರೆ ಓಕೆ ಈಗ ನಾವು ಸಿಲಿಂಡರ್ ತಗೊಂಡ್ರೆ ಓಕೆ ಸಿಲಿಂಡರ್ ಸಪರೇಟ್ ಆಗಿ ತಗೊಂಡ್ರೆ ನಾವು ಕ್ಲಾತ್ ಟಾಪ್ ಅಲ್ಲೂ ಹಾಕ್ತಿಲ್ಲ ಪ್ಲಸ್ ಬಾಟಮ್ ಅಲ್ಲೂ ಹಾಕ್ತಿಲ್ಲ. ಟಾಪ್ ಬಾಟಮ್ ಅಲ್ಲಿ ಹಾಕ್ತಿಲ್ಲ ಅಂದ್ರೆ ನಾವೇನ್ ತಗೋಬೇಕು ಯಾವ ಫಾರ್ಮ್ ಯೂಸ್ ಮಾಡ್ಬೇಕು CSF ಸಿಲಿಂಡರ್ ತಗೋಬೇಕು. ಆಮೇಲೆ ಮೇಲೆ ಟಾಪ್ ನೋಡಿದ್ರೆ ಟಾಪ್ ಏನು ಕೋನ್ ಶೇಪ್ ಅಲ್ಲಿ ಇದೆ. ನೀವು ನೋಡಿದ್ರೆ ಕೋನ್ ಶೇಪ್ ತಗೊಂಡ್ರು ಕೂಡ ನಾವು ಕೋನ್ ಅಲ್ಲಿ ಬಾಟಮ್ ಇಲ್ಲಿ ಕೂಡ ನಾವು ಕ್ಲಾತ್ ಹಾಕ್ತಿಲ್ಲ. ಈಗ ನೀವು ನೋಡಿದ್ರೆ ಕೋನ್ ಅಲ್ಲಿ ಇಲ್ಲಿ ಕ್ಲಾತ್ ಹಾಕ್ತಿಲ್ಲ ನಾವು. ಸೊ ಅದು ಓಪನ್ ಇದೆ. ಸೊ ಅದರ ಅರ್ಥ ಅವಾಗ ಕೂಡ ನಾವೇನು CSF ಕೋನ್ ತಗೋಬೇಕು. ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತಂದ್ರೆ ಎರಡು CSF ತಗೊಂಡು ಆಡ್ ಮಾಡ್ಬೇಕು. ಸೊ ಸಿಂಪಲ್ ಆಗಿ ಏನ್ ಬರಿಬೇಕಂತಾರೆ ಇವಾಗ CSF ಸಿಲಿಂಡರ್ ಪ್ಲಸ್ CSF ಕೋನ್ ಅಂತ ಬರಿಬೇಕು. ಓಕೆ ಸೊ ಈಗ ಏನ್ ಬರಿತೀನಿ ನಾನು ಇವಾಗ ಏರಿಯಾ ಆಫ್ ದ ಕಾನ್ವಸ್ ಕ್ಲಾತ್ ರಿಕ್ವೈರ್ಡ್ ಬಂದ್ಬಿಟ್ಟು ನಥಿಂಗ್ ಬಟ್ ಏನು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್ ಅಂತ ಗೊತ್ತಾಯ್ತು. ಓಕೆ ಈಗ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ತಗೊಂಡ CSF ಸಿಲಿಂಡರ್ ಫಾರ್ಮುಲಾ ಏನು 2πRH CSF ಕೋನ್ ಫಾರ್ಮುಲಾ ಏನು 5RL. ಈಗ ನೀವು ನೋಡಿದ್ರೆ ನಮ್ಗೆ ಎಲ್ಲಾ ವ್ಯಾಲ್ಯೂ ಗೊತ್ತು. ಓಕೆ ಬಟ್ ನಮಗೆ ಏನ್ ಗೊತ್ತಿಲ್ಲ ಎಲ್ ವ್ಯಾಲ್ಯೂ ಗೊತ್ತಿಲ್ಲ. ಓಕೆ ಸೊ ನಮಗೆ ಈಗ ಫಾರ್ಮುಲಾ ಏನ್ ಗೊತ್ತು ಫಸ್ಟ್ ಎಲ್ ಕಂಡಿಡಿಯೋಣ. ಓಕೆ ಎಲ್ ಫಾರ್ಮುಲಾ ಏನು ಎಲ್ ಇಸ್ ಈಕ್ವಲ್ ಟು ರೂಟ್ H² ಪ್ಲಸ್
ಆರ್ ಸ್ಕ್ವೇರ್. ನಾವು ಹೆಚ್ಚು ಯಾವ್ದು ತಗೋಬೇಕು, ಎಲ್ ಬಂದು ನಥಿಂಗ್ ಸ್ಲಾಂಟ್ ಹೈಟು. ಓಕೆ, ಅದು ಕೋನ್ದು. ಸೊ ನಾನು ಹೈಟ್ ಕೂಡ ಎದುರು ತಗೋಬೇಕು, ಕೋನ್ದೇ ತಗೋಬೇಕು. ರೇಡಿಯಸ್ ಕೂಡ ಕೋನ್ದು. ಓಕೆ, ರೇಡಿಯಸ್ ಏನು, ರೇಡಿಯಸ್ ಸೇಮ್ ಇದೆ. ಕೋನು ಮತ್ತೆ ಸಿಲಿಂಡರ್ಗೆ ರೇಡಿಯಸ್ ಸೇಮ್ ಇದೆ. ಓಕೆ, ಸೊ ಹೈಟ್ ಆಫ್ ದ ಕೋನ್ ತಗೋಬೇಕು. ಇಲ್ಲಿ ಹೈಟ್ ಆಫ್ ದ ಕೋನ್ ತಗೋಬೇಕು. ಈಗ ಎಲ್ ಇಸ್ ಈಕ್ವಲ್ ಟು ರೂಟ್ ಹೈಟ್ ಆಫ್ ದ ಕೋನ್ ಎಷ್ಟು, 8 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಏನು 15 ಸ್ಕ್ವೇರ್. ಓಕೆ, ಸೊ ನಾನು ಈ ಕಡೆ ತಗೊಂತೀನಿ. ಈಗ ಎಲ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಲ್ ಇಸ್ ಈಕ್ವಲ್ ಟು ರೂಟ್ 8 ಸ್ಕ್ವೇರ್ ಎಷ್ಟಾಯ್ತು 64, ಆಮೇಲೆ 15 ಸ್ಕ್ವೇರ್ ಎಷ್ಟು 225 ಆಯ್ತು. ಈಗ ಇವನ್ ಆಡ್ ಮಾಡೋಣ. 5 + 4 9, 2 + 6 8 2. ಸೊ ರೂಟ್ 89 ಅಂದ್ರೆ ನಥಿಂಗ್ ಬಟ್ ಏನು, ರೂಟ್ 18 289 ಅಂದ್ರೆ 17. ಸೊ ಎಲ್ ವ್ಯಾಲ್ಯೂ ಏನ್ ಗೊತ್ತಾಯ್ತು, 17 ಮೀಟರ್ ಅಂತ ಗೊತ್ತಾಯ್ತು. ಸೊ ಸ್ಲಾಂಟ್ ಹೈಟ್ ಎಷ್ಟು 17 ಮೀಟರ್. ಸೊ ಅದನ್ನ ಇಲ್ಲಿ ಬರ್ದ್ಬಿಡ್ತೀನಿ ನಾನು. ಎಲ್ ವ್ಯಾಲ್ಯೂ ಕಂಡಿಡಿದ್ವಿ ಎಷ್ಟು, 17 ಮೀಟರ್. ಓಕೆ, ಸೊ ಇವಾಗ ನಮ್ಗೆ ಎಲ್ಲಾ ವ್ಯಾಲ್ಯೂ ಗೊತ್ತಾಗಿದೆ. ಸೊ ನಾವೀಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಓಕೆ, ಈಗ ನೀವು ನೋಡಿದ್ರೆ ರೇಡಿಯಸ್ ಸೇಮ್ ಇದೆ ತಾನೆ. ಸೊ ರೇಡಿಯಸ್ ಸೇಮ್ ಇದೆ ಅಂದ್ರೆ ಓಕೆ, ಸಿಲಿಂಡರ್ ರೇಡಿಯಸ್ ಕೋನ್ ರೇಡಿಯಸ್ ಸೇಮ್ ಇದೆ ಅಂದ್ರೆ ಕಾಮನ್ ತೆಗಿಬಹುದು. ಇಲ್ಲಿ ಏನೇನ್ ಕಾಮನ್ ತೆಗಿಬಹುದು, ಪೈ ಕಾಮನ್ ತೆಗಿಬಹುದು. ಇಬ್ರಲ್ಲಿ ಪೈ ಇದಾರೆ, ಪೈ ಕಾಮನ್ ತೆಗ್ದೆ. ಇಬ್ರಲ್ಲಿ ಆರ್ ಇದಾರೆ ರೇಡಿಯಸ್, ಬಟ್ ಇಬ್ಬರು ರೇಡಿಯಸ್ ಸೇಮ್ ಇರೋದ್ರಿಂದ ಆರ್ ಕೂಡ ಕಾಮನ್ ತೆಗಿತೀನಿ. ಅವಾಗ ಇಲ್ಲಿ ಏನ್ ಉಳಿತು, ಇಲ್ಲಿ 2 ಉಳಿತು, ಹೆಚ್ ಉಳಿತು. ಸೊ ಅದಕ್ಕೆ ಇಲ್ಲಿ 2h ಬರಿತೀನಿ. ಪ್ಲಸ್ ಇಲ್ಲೇನ್ ಉಳಿತು, ಎಲ್ ಮಾತ್ರ ಉಳಿತು. ಸೊ ಎಲ್ ಇಲ್ಲಿ ಬರಿತೀನಿ. ಈಗ ಇಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ಏನು 22/7. ರೇಡಿಯಸ್ ಎಷ್ಟು, ರೇಡಿಯಸ್ ಬಂದ್ಬಿಟ್ಟು 15 ಇಂಟು 2 ಇಂಟು ಹೈಟ್. ಹೈಟ್ ಆಫ್ ದ ಸಿಲಿಂಡರ್ ಇಲ್ಲಿ ಹೌದಾ, ಇದು ಬಂದು ಹೈಟ್ ಆಫ್ ಸಿಲಿಂಡರ್. ಹೈಟ್ ಆಫ್ ಸಿಲಿಂಡರ್ ಎಷ್ಟಿದೆ, ಹೈಟ್ ಆಫ್ ಸಿಲಿಂಡರ್ ಬಂದು 9 ಇದೆ. 2 ಇಂಟು 9 ಪ್ಲಸ್ ಸ್ಲಾಂಟ್ ಹೈಟ್ ಎಷ್ಟಿದೆ 17 ಇದೆ. 17 ಬರಿತೀನಿ. ಓಕೆ, ಈಗ is equal to 22/7 ಇಂಟು 15. ಓಕೆ, ಈಗ ನೀವು ಬ್ರಾಕೆಟ್ ನಾಗಿರೋ ಸಾಲ್ವ್ ಮಾಡಿದ್ರೆ 2 9s 18, 18 ಪ್ಲಸ್ 17 ಆಗುತ್ತೆ. ಈಗ ಏನಾಯ್ತು 22/7 ಇಂಟು 15 ಇಂಟು ಇವರಿಬ್ಬರು ಆಡ್ ಮಾಡಿದ್ರೆ 18 ಪ್ಲಸ್ 17 ಏನಾಗುತ್ತೆ, 8 + 7 15, 1 1 + 1 35 ಆಗುತ್ತೆ. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1s 7 5s, ಆಮೇಲೆ 22 ಇಂಟು ಈಗ ನೀವೇ ನೋಡಿದ್ರೆ 15 5s ಎಷ್ಟು 75 ಆಯ್ತು. ಈಗ ಮಲ್ಟಿಪ್ಲೈ ಮಾಡಿದ್ರೆ 75 2s 150, 15 ಕ್ಯಾರಿ, ಮತ್ತೆ 75 2s 150. ಓಕೆ, 150 ಪ್ಲಸ್ 15 ಏನಾಗುತ್ತೆ 165 ಆಗುತ್ತೆ. ಸೊ ಎಷ್ಟು ಕ್ಲಾತ್ ಬೇಕು 1650 ಅವ್ರು ಮೀಟರ್ ಕೊಟ್ಟಿದ್ದಾರೆ. ಸೊ ನಾವು ಏರಿಯಾ ಕಂಡುಹಿಡಿಬೇಕಂದ್ರೆ ಮೀಟರ್ ಕೊಟ್ಟಿದ್ರೆ ನಾವೇನ್ ಬರಿಬೇಕು, ಮೀಟರ್ ಸ್ಕ್ವೇರ್ ಅಂತ ಬರಿಬೇಕು. ಸೊ ಆ ಟೆಂಟ್ ಮಾಡಕ್ಕೆ ನಮಗೆ 1650 ಮೀಟರ್ ಸ್ಕ್ವೇರ್ ಕ್ಲಾತ್ ಬೇಕು. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರು ಸೆಟ್ 1 ಮತ್ತೆ ಸೆಟ್ 2 ಓಕೆ, 2 ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಅವು ಎರಡನ್ನ ಸಾಲ್ವ್ ಮಾಡ್ಬಿಟ್ಟು ನಾನು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟು ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.